ಬಟ್ ಇದೆಲ್ಲದರ ನಡುವೆ ಹೆಂಗಾಗ್ತಿದೆ ಅಂದ್ರೆ ಸರ್, ಒಂದು ಸಿನಿಮಾ ಓಡೋಕೆ ಸಾಂಗ್ ಹಿಟ್ ಆಗಬೇಕು, ಇನ್ನೊಂದು ಡೈಲಾಗ್ಗಳು ಹಿಟ್ ಆಗಬೇಕು ಅಂತಾರೆ. ಬಟ್ ಅದು ಕೂಡ ಆಗುತ್ತೆ, ಸಾಂಗು ಹಿಟ್ ಆಗುತ್ತೆ, ಡೈಲಾಗ್ ಕೂಡ ಹಿಟ್ ಆಗುತ್ತೆ. ಬಟ್ ಆದ್ರೂ ಆ ಸಿನಿಮಾ ಫ್ಲಾಪ್ ಆಗುತ್ತಲ್ಲ, ಹೆಂಗೆ ಮೇಡಮ್? ಇವತ್ತೇನಾಗಿದೆ ಅಂದರೆ ಎಲ್ಲ ರೀತಿದು ಸಹ ನಮಗೆ ತುಂಬ ಸಿಂಪಲ್ ಆಗಿಬಿಟ್ಟಿದೆ. ಇವಾಗ ನಾನು ನೀವು ಇಬ್ಬರು ಒಂದು ಡಿಬೇಟ್ ಮಾಡೋಣ. ನಾನು ಹಳೆ ಸಾಂಗು ನಾನು ಇವಾಗ 50 ಹೇಳ್ತೀನಿ, ನೀವು ಹೊಸ ಸಾಂಗ್ 50 ಹೇಳಬೇಕು. ಶುರು ಮಾಡೋಣ. ನೀವು ಯಾವ ಹೀರೋದು ಬೇಕಾದ್ರೂ ಹಾಡಿ, ನಿಮ್ಮದು ಏನಿದ್ರು 2022 ಮೇಲ್ದೆ. ಓಕೆ, ನನಗೂ ಒಂದು ಹಿಂದ್ಗಡೆ ಇದಕ್ಕೆ ನಾನು ಹೊಟ್ಟೋಗ್ತೀನಿ. ನೀವು ಇವಾಗ ಹೊಸಬರು ಅಲ್ವಾ, ನೀವು ಪ್ರತಿಯೊಂದು ಸಾಂಗನ್ನು 10 ಸರಿ ಕೇಳಿರ್ತೀರ ನೀವು. ಓಕೆ, 50 ಸಾಂಗು ನಾನು ಟಕ್ 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 ಅಂತ ನಾನು ಹೇಳ್ತೀನಿ, ನೀವು ನನಗಿಂತ ಜೋರಾಗಿ ಹೇಳ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಇವತ್ತಿಗೂ ಹೇಳ್ತೀನಿ, ಕೊನೆಯಲ್ಲಿ ಎಲ್ಲೇ ಹೋಗಲಿ ಗೆಲ್ಲೋದು ಅದೇನೆ. ಯಾಕೆ ಅಂದರೆ ಇವತ್ತಿನ ದಿನ ಈ ಅಂತ್ಯಾಕ್ಷರಿ ಅದು ಇದು ಅಂತ ಖುಷಿಗೆ ಹಾಡ್ತಾರೆ. ಎಷ್ಟು ಹೊಸ ಸಾಂಗ್ ಹಾಡ್ತಾರೆ? ಹೊಸ ಸಾಂಗ್ ಒಂದು 15-20% ಇರಲ್ಲ. ನೀವು ಹಿಂದಕ್ಕೆ ಹೋಗೋದು ನೀನೆಲ್ಲೋ ನಾನಲ್ಲಿ ಅಂತಾನೆ ಹೊಟ್ಟೋಗ್ತಾರೆ, ಮನೆಯೇ ಮಂತ್ರಾಲಯ ಅಂತ ಹೋಗ್ತಾರೆ. ಹಾಗೆ ಇವತ್ತಿನ ದಿನ ಸಾಂಗ್ ಅನ್ನೋದು ಏನಾಗಿದೆ ಅಂದರೆ ಅವತ್ತಿಗೂ ಇವತ್ತಿಗೂ ಒಂದು ಡಿಫ್ರೆನ್ಸ್ ಇದೆ ಇಲ್ಲಿ. ಇವತ್ತಿನ ದಿನ ಕ್ವಾಂಟಿಟಿ ತುಂಬ ಕೊಟ್ಬಿಟ್ಟಿದ್ದೀವಿ, ಹ್ಯೂಜ್ ಕ್ವಾಂಟಿಟಿ. ನಿಮಗೆ ಅವತ್ತಿನ ದಿನ ಏನು ಒಂದು ವರ್ಷಕ್ಕೆ ಕೊಡ್ತಾ ಇದ್ವಲ್ಲ, ಅದು ಇವತ್ತು ಒಂದು ದಿನಕ್ಕಲ್ಲ, 1 ಗಂಟೆಗೆ ಸಿಗ್ತಾ ಇದೆ. ಆ 1 ಗಂಟೆಗೆ ನಿಮ್ಗೆ ತಮಿಳ್ ಕೈಗೆ ಸಿಗತ್ತೆ, ತೆಲುಗು ಸಿಗತ್ತೆ, ಮಲಯಾಳಂ ಸಿಗತ್ತೆ, ಹಿಂದಿ ಸಿಗತ್ತೆ. ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ಭಾಷೆದು ಸಹ ನಿಮ್ಮ ಮೊಬೈಲಿಗೆ ಬಂದು ಬಿದ್ದಿರುತ್ತೆ. ನೀವು ಯಾವ್ದಂಗೆ ಜ್ಞಾಪಕ ಇಟ್ಕೊಳ್ತೀರಾ? ನೀವು ಯಾವ್ದಂಗೆ ಜ್ಞಾಪಕ ಇಟ್ಕೊಳ್ತೀರ ಅಂದರೆ ಆ ಲೆವೆಲ್ನ ಒಂದು ಪ್ರಮೋಷನ್ ಮಾಡಿರ್ತಕ್ಕಂಥ ಒಂದು ಸಿನಿಮಾದು ದೊಡ್ಡ ಲೆವೆಲ್ದು, ಅದನ್ನು ಮಾತ್ರ ನಿಮ್ಮ ಮೈಂಡ್ಗೆ ಹೋಗುತ್ತೆ. ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ, ನನಗೆ ಈ ವರ್ಷದಲ್ಲಿ ಬಿಡುಗಡೆ ಆಗಿರೋ ಸಿನಿಮಾದಲ್ಲಿ ನಾನು ಎಷ್ಟೋ ಸಿನಿಮಾ ನೋಡ್ಬಿಟ್ಟಿದ್ದೀನಿ. ನಾನು ಇವಾಗ ಒಂದು 4 ಹೋದ ವಾರ ನೋಡಿದ್ದು ಫಿಲಮ್ದು ಸಾಂಗ್ ಹೇಳಿ ಅಂದರೆ ಸಾರಿ ನಂಗೆ ಗೊತ್ತಿಲ್ಲ. ಅದೆಷ್ಟು ಟ್ರೈಲರ್ ನೋಡಿರ್ತೀವ ನೋಡಿ, ಅವತ್ತಿನ ದಿನ ಟ್ರೈಲರ್ ಇದ್ದಿಲ್ಲ, ಈ ರೀತಿ ಸಾಂಗ್ ಇದ್ದಿಲ್ಲ, ಇನ್ನೊಂದಿದ್ದಿಲ್ಲ. ಒಂದು ಯಾವುದೋ ಒಂದು ನಾರ್ಮಲ್ ಒಂದು ಹ್ಯಾಂಡ್ ರೈಟಿಂಗ್ ಪೋಸ್ಟರ್ನಲ್ಲಿ ಅವತ್ತಿನ ದಿನ ಆ ಒಂದು ಲೆವೆಲ್ನಲ್ಲಿ ಸಿನಿಮಾ ಇಂಡಸ್ಟ್ರಿ ಇತ್ತು. ಇವತ್ತಿನ ದಿನ ನೀವು ಡಿಜಿಟಲ್ ಅಲ್ಲ, LED ಏನು ಬೇಕಾದ್ರೂ ಕೊಡಿ, ಜನಕ್ಕೆ ಏನಾಗೆ ನಾನೇ ಮಾಡ್ತೀನಿ ಅಂತಾರೆ. ಅವತ್ತಿನ ದಿನ ಮಾಡೋಕ್ಕಾಗ್ತಿದ್ದಿಲ್ಲ ಅಲ್ವಾ? ಅವತ್ತಿನ ದಿನ ಒಬ್ಬ ಸಣ್ಣ ಒಂದು ಪಾತ್ರನ ಮಾಡಬೇಕು ಅಂದರೆ ಅವನ ಹಿಂದೆ 10 ವರ್ಷದ ಒಂದು ಪರಿಶ್ರಮ ಇರೋದು. ಇವಾಗೇನಿಲ್ಲ, ಮೊಬೈಲ್ ಇಟ್ಕೊಂಬಿಟ್ಟು ನೀವೇ ಹೀರೋ ಆಗ್ಬಿಟ್ಟಿದ್ದೀರಾ, ನೀವೇ ಹೀರೋನ್ ಆಗ್ಬಿಡ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಎಲ್ಲ ಆಗ್ತಾ ಇರೋದು ನೋಡ್ತಾ ಇದ್ದೀವಲ್ವಾ ಇವಾಗ ನಾವು. ಹಾಗಾಗಿ ಪರಿಸ್ಥಿತಿ ಬದಲಾವಣೆ ಆಗಿದೆ. ಸರ್, ಪರಿಶ್ರಮ ಅಂತ ಬಂದಾಗ ಒಂದು ನೆನಪಾಗತ್ತೆ. ಸೊ ಡೈರೆಕ್ಟರ್ ಆಗಿರ್ಬೋದು, ನಟ ನಟಿಯರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಎಲ್ಲರೂ ಕೂಡ ಕಷ್ಟಪಟ್ಟೆ ಮೇಲೆ ಬಂದಿರ್ತಾರೆ. ಸೊ ನೀವೆಷ್ಟು ಪರಿಶ್ರಮ ಹಾಕಿದ್ರಿ ಸರ್ ಸಿನಿಮಾ ಇಂಡಸ್ಟ್ರಿನಲ್ಲಿ? ಸಿನಿಮಾ ಇಂಡಸ್ಟ್ರಿಗೆ ನನ್ನ ಪರಿಶ್ರಮ ಅನ್ನೋದು ಡೆಫಿನೆಟ್ಲಿ ಏನೂ ಇದ್ದಿಲ್ಲ. ಅದಕ್ಕಿಂತ ಮೊದಲು ನಾನು ನನ್ನ ಒಂದು ಬಿಸ್ನೆಸ್ ಶುರು ಮಾಡಿ ಒಂದು ಲೆವೆಲಿಗೆ ಬರೋಕ್ಕೆ ಎಲ್ಲ ರೀತಿಯ ಒಂದು ಪರಿಶ್ರಮ ಅಂದರೆ ಆ ಹಾರ್ಡ್ ವರ್ಕನ್ನು ಅದನ್ನು ಹೇಳೋಕ್ಕಾಗೋದಿಲ್ಲ, ಅಷ್ಟು ಮಾಡಿದ್ದೀನಿ ನಾನು. ನನ್ನ ಒಂದು ಚಿಕ್ಕ ವಯಸ್ಸಿನಲ್ಲೇ ನಮ್ಮೂರಿನಲ್ಲೆಲ್ಲ ಅವಾಗ ಎಜುಕೇಷನ್ ಕಡಿಮೆ ಇದ್ದಿದ್ದರಿಂದ ನನ್ನ ಒಂದು 14ನೇ ವಯಸ್ಸಿನಲ್ಲೇ ನಾನು ಬೆಳಗ್ಗೆ 3 ಗಂಟೆಗೆ ಹೇಳ್ತಾ ಇದ್ದು. 3 ಗಂಟೆಗೆ ಎದ್ಬಿಟ್ಟು ಏನು ಕೆಲಸ? ಯಾರ ಮನೆಯಲ್ಲ, ನಾನು ಒಬ್ಬರ ಮನೆಯಲ್ಲಿ ಓದ್ತಾ ಇದ್ದಿದ್ದು. ಅಲ್ಲಿ ನಮಗೆ ಊರಿನಲ್ಲಿ ಎಜುಕೇಷನ್ ಇಲ್ಲ ಅಂತ ಬೇರೆ, ಅದು ಕಾಮನ್ ಅವಾಗೆಲ್ಲ. ಈ ವಾರದ ಊಟ ಇನ್ನೊಂದು ಮತ್ತೊಂದು, ಇವಾಗೆಲ್ಲ ಈ ಪದಗಳು ನಿಮಗೆ ಗೊತ್ತೇ ಇರೋದಿಲ್ಲ. ಓಕೆ, ಆ ರೀತಿಯ ಜೀವನವನ್ನು ನಾವು ಅವಾಗ ಶುರು ಮಾಡಿದ್ದು. 3ರಿಂದ 6:15ವರೆಗೆ ಏನೇನು ಹಸುಗಳಿಗೆ ಕಟ್ಟಿದ್ರು ಅದನ್ನೆಲ್ಲ ಕ್ಲೀನ್ ಮಾಡೋದು, ಇದು ಮಾಡೋದು ಎಲ್ಲದುವೆ. ಅದರಲ್ಲೇನು ಹಿಂದೆ ಮುಂದೆ ಇಲ್ಲ. ಅದು ಒಂದು ಪೀರಿಯಡ್ ಆಯಿತು, ಅದೊಂದು 3 ಇಯರ್ಸ್ ಆಯಿತು. ದೆನ್ ನಾನು ಫಸ್ಟ್ ಇಯರ್ಗೆ ಬ್ಯಾಂಗ್ಳೂರಿಗೆ ಬಂದೆ. ಬ್ಯಾಂಗ್ಳೂರಿಗೆ ಬಂದಾಗೂ ಸಹ ಹೇಳಿದ್ನಲ್ಲ, ನಮ್ಮ ನೇಟಿವ್ ಬಂದು ಬಿಳಿಗಿರಿ ರಂಗನಬೆಟ್ಟ ಅಂತ ಅವಾಗ. ಸೊ ಅಲ್ಲಿ ಎಜುಕೇಷನ್ ಇಲ್ಲೇ ಇರೋಂದ್ರೆ ಎಜುಕೇಷನ್ ಇಲ್ಲಿಗೆ ಬಂದಿದ್ವಿ. ಇಲ್ಲಿ ಯಾರ್ದೋ ಮನೆಯಲ್ಲಿ ಓದಿದ್ದು. ವಿ ಡಿಡ್ ಎವ್ರಿಥಿಂಗ್. ನೀವು ಇಲ್ಲೇನು ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ.
ನನಗೆ ಆ ಮನೆಯಲ್ಲಿದ್ದಾಗ ಬಟ್ಟೆ ಒಗಿ ಅಂತ ತಂದು ಹಾಕಿದ್ರೆ ಅದೇನು ಇದು ಲೇಡೀಸ್ ವೇರು ಇದು ಜೆಂಟ್ಸ್ ವೇರ್ ಅಂತ ಇದ್ದಿಲ್ಲ ನನಗೆ. ಒಗಿತಾ ಇದ್ದೆ, ದಟ್ ಈಸ್ ಮೈ ಡ್ಯೂಟಿ, ಐ ಹ್ಯಾವ್ ಟು ಡೂ ದಟ್ ಒನ್. ಅವ್ರ ಮನೆಯಲ್ಲಿದ್ದೆ, 3 ಹೊತ್ತು ಊಟ ನನಗೆ. ಈವ್ನಿಂಗ್ ಕಾಲೇಜ್. ಯಾವ ಏಜ್ ಅಲ್ಲಿ ಇದ್ದಿದ್ದು ಸರ್ ನೀವು? 1987 ಫಸ್ಟ್ ಇಯರ್ PUC. ಓಕೆ. ನಂತರದಲ್ಲಿ ಇದೇ ರೀತಿ ಒಂದು ಇದಾದಮೇಲೆ 1992ನಲ್ಲಿ ಒಂದು ಲೆವೆಲ್ಗೆ ನಾವೇ ಬಿಸ್ನೆಸ್ ಶುರು ಮಾಡಿದ್ವಿ. ತುಂಬ ಹಾರ್ಡ್ ಇದು. ನಾನು ಯಾಕೆ ಇಷ್ಟೊಂದು ಮಾತಾಡ್ತೀನಿ ಅಂದರೆ ಪ್ರಾಬಬ್ಲಿ ಅನೇಕರಿಗೆ ಗೊತ್ತಿದೆ. ನಾನು ಹೊಗಳ್ಕೊಳಕ್ಕೆ ನಾನು ಇಲ್ಲಿ ಹೇಳೋದು ಇಲ್ಲ, ಅದು ಬೇಕಾಗೂ ಇಲ್ಲ. ಒಂದೊಂದು ರೂಪಾಯಿಗೂ ಸಹ ಏನು ಕಷ್ಟ ಅನ್ನೋದು ಗೊತ್ತಿದೆ. ಇವತ್ತು ನಿರ್ಮಾಪಕರಿಗೂ ನಾನು ಅದಕ್ಕೇನು ಯಾರು ನಿರ್ಮಾಪಕರಾಗಿ ಬರ್ತೀರಾ ಅಂದರೆ ಫಸ್ಟ್ ಹೇಳ್ತೀನಿ, ಏನು ತಿಳ್ಕೊಂಡಿದ್ದೆ, ದುಡ್ಡು ಎಕ್ಸಸ್ ಇದೆಯಾ ನಿನ್ನ ಹತ್ರ? ಹೋದ್ರೋಯ್ತು ಒಂದು 5 ಕೋಟಿ, ನಾನು ಇಲ್ಲಿ ಏನಕ್ಕೋ ಬರಬೇಕು, ನನಗೇನೋ ಸಿಗತ್ತೆ, ನಂಗೆ ಅದೇ ಒಂದು ಖುಷಿ. ನನಗೇನು 5 ಕೋಟಿ ಹೋದರೆ ದೊಡ್ಡದಲ್ಲ. ಎಲ್ಲರೂ ಬರ್ತಾಯಿರಿ ಸ್ವಾಮಿ, ಇಲ್ಲಿಗೆ ನಿರ್ಮಾಪಕರಾಗಿ ಬನ್ನಿ. ಆದರೆ ನಮ್ಮಂಗೆ ಹಾರ್ಡ್ ವರ್ಕ್ ಮಾಡಿ ಬರ್ತೀರಲ್ಲ ನೀವು ಒಂದಲ್ಲ 100 ಸರಿ ಯೋಚನೆ ಮಾಡಿ. ಇಲ್ಲಿ ನೀವು 100 ರೂಪಾಯಿ ಹಾಕಿದ್ರೆ ಹಿಂದಕ್ಕೆ ಬರೋದು 0. ಆ ಮೈಂಡ್ಸೆಟ್ ಇಟ್ಕೊಳ್ಳಿ. ನೀವು 100 ರೂಪಾಯಿ ಹಾಕ್ಬಿಟ್ಟು ಎಲ್ಲೋ ಸಾಲ ಮಾಡಿ ಇನ್ನೊಂದು ಮಾಡಿ ಅವೆಲ್ಲ ಇತ್ತು ಮೇಡಮ್. ಮೊದಲು ಆ ಟೈಮ್ ಇತ್ತು, ಬಡ್ಡಿಗೆ ತೊಳೋದು ಮಾಡೋದು ಇನ್ನೊಂದು. ಆವಾಗಿದ್ದ ಸಿನಿಮಾ ಇಂಡಸ್ಟ್ರಿನೇ ಬೇರೆ, ಈಗಿರೋದು ಬೇರೆ. ಈಗ ನೀವು ಏನು ತೊಗೊಂಡ್ರೆ ನೀವು ಸಾಲಗಾರ ಆಗ್ತೀರ ಹೊರತು ಎಲ್ಲೋ ದುಡ್ದು ಬಿಡುತ್ತೆ. ನನ್ನ ಸಿನಿಮಾ OTT ವರ್ ತೊಗೊಂಡ್ಬಿಡ್ತಾರೆ. ಯಾವ OTT ವರ್ ತೊಗೊಳ್ತಿದ್ದಾರೆ ಇವತ್ತು? ಯಾವ OTT ವರ್ ತೊಗೊಳ್ತಾರೆ ದುಡ್ಡು ಕೊಟ್ಟು? ಕನ್ನಡ ಸಿನಿಮಾ ಅಂತಲ್ಲ, ಎಲ್ಲ ಭಾಷೆಯ ಸಿನಿಮಾಗಳು ಸಹ ಇವತ್ತು ಯಾವುದೇ OTT ಅವರು ತೊಗೊಳಲ್ಲ. ತೊಗೊಂಡ್ರೆ ಆ ದೊಡ್ಡ ಮಟ್ಟದ ಮಾತ್ರ ತೊಗೊಳ್ತಾರೆ. ನಾನು ಹೇಳಿದ್ದೀನಿ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಅಂತ. ಏನು 90% ಸಿನಿಮಾಗಳು ನಾವು ಗೊತ್ತಿಲ್ಲದೆ ಮಾಡ್ತೀವಲ್ವಾ, ಯಾವ OTT ವನ್ನು ತೊಗೊಳಲ್ಲ. ಒಂದೇ ಸಿಂಪಲ್ಲು, ರಿಜೆಕ್ಟ್ ಆಗುತ್ತೆ ನಿಮ್ಮದು. ಓಕೆನಾ? ತೊಗೊಂಡ್ರು, ಏನೋ ಇಲ್ಲಿ ಸೂಪರ್ ಡೂಪರ್ ಹಿಟ್ಟಾಗಿ ತೊಗೊಂಡ್ರು, ಎಷ್ಟು ಕೊಡ್ತಾರೆ? 4 ರೂಪಾಯಿ. ಎಷ್ಟು ಲಕ್ಷ ಬರುತ್ತೆ? ಅದಕ್ಕೆ ಯಾರೋ ಏಜೆಂಟ್ಗಳಿರ್ತಾರೆ, ಅವರಿಗೂ ಒಂದು ಕಮಿಷನ್ ಕೊಡಬೇಕು, 70-30. ನಮ್ಮದೆಲ್ಲ ಕಮಿಷನ್ನೇ. ಸಿನಿಮಾ ಇಂಡಸ್ಟ್ರಿ ಅಂದರೆ ಕಮಿಷನಲ್ಲೇ ಹೋಗೋದು. ಅದು ಬಿಟ್ಟು ನಿಮ್ಗೆ ಯಾರೂ ಏನೂ ಇದು ಮಾಡೋದಿಲ್ಲ. ಸೊ ಹೀಗೆಲ್ಲ ಇರೋದ್ರಿಂದ ಏನಾಗಿದೆ ಅಂದರೆ, ನಾನು ಎಲ್ಲ ಕಡೆ ಹೇಳ್ಕೊಂಡು ಹೋಗೋದು, ಸುಮ್ಮನೆ ಇಲ್ಲಿ ದುಡ್ಡು ತಂದು ಹಾಕ್ಬೇಡಿ. ನೋಡಿ, ನಾವು ಕಷ್ಟಪಟ್ಟಿದ್ದೀವಿ, ನಮಗೆ ಗೊತ್ತಿದೆ. ಮ್ಯಾಮ್, ಯು ಬಿಲೀವ್ ಇಟ್ ಆರ್ ನಾಟ್, ತಾವು ಕೇಳಿದ್ದಕ್ಕೆ ಹೇಳ್ತೀನಿ ನೋಡಿ. ಫಸ್ಟ್ ಹೇಳಿದೆ, ನನ್ನ ಊರಿನಲ್ಲಿ ಇದ್ದಿದ್ದು ಸ್ವಲ್ಪ ಒಂದು 12-13 ವರ್ಷ ಬೇರೆ. ಅದು ಚಿಕ್ಕ ಮಕ್ಕಳು, ಅಪ್ಪ ಅಮ್ಮನ ಜೊತೆ ಬೆಳೆದ್ವಿ ಅವಾಗ. ನಂತರದಲ್ಲಿ ಎಜುಕೇಷನ್ಗಿಂತ ಹೊರಗಡೆ ಬಂದಾಗ ಏನು 14-15 ಹಸುಗಳನ್ನು ಕಟ್ಟಿ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಅದಾದ ನಂತರ ಮತ್ತೆ ಯಾರ್ದೋ ಮನೆಯಲ್ಲಿ ಇದ್ಬಿಟ್ಟು ಇದೇ ಬೆಂಗಳೂರಿನಲ್ಲಿ ಜೀವನ ನಡೆಸಿದ್ದೀನಿ. ನಾನು ಹೇಳಿದ್ನಲ್ಲ, ನನ್ನ ಕೆಲಸ ಏನು? ಪಾತ್ರೆ ತೊಳಿತಾ ಇದ್ದೆ, ಒರೆಸ್ತಾ ಇದ್ದೆ, ಮನೆಯೆಲ್ಲ ಕ್ಲೀನ್ ಕ್ಲೀನ್ ಮಾಡ್ತಾಯಿದ್ದೆ. ಬಟ್ಟೆ ತಂದು ಹಾಕೋರು, ಅವ್ರು ಯಾವುದು ಇನ್ನರ್ ವೇರಿಂದ ಹಿಡಿದು ಹಾಕಿದ್ದಾರೆ. ಅದರಲ್ಲೇನಿದೆ? ದಟ್ಸ್ ಮೈ ಡ್ಯೂಟಿ. ಹೇಳ್ತಾರಲ್ಲ ಸರ್, ಕಷ್ಟಪಟ್ಟವ್ರಿಗೆ ಒಂದಲ್ಲ ಒಂದಿನ ಸಕ್ಸಸ್ ಸಿಗುತ್ತೆ ಅಷ್ಟೇ. ಆಯಿತು. ಸೊ ಅದಾದಮೇಲಿಂದ ಕಡಿಮೆ ಅಂದ್ರೂ ಆ ಕಾಲದಲ್ಲಿ 87ರಲ್ಲಿ ನಾನು ಒಂದಿನಕ್ಕೆ ಸೈಕಲ್ ಹೊಡಿತಾ ಇದ್ದಿದ್ದು 32 ಕಿಲೋಮೀಟರ್. ಓಕೆ, ನಾವು ಇದ್ದಿದ್ದು ಎಲ್ಲೋ ದೂರ ಆದರೆ ಅಲ್ಲಿಂದ ನಾನು ರಾಜಾಜಿನಗರಕ್ಕೆ ಬರಬೇಕಾಗಿತ್ತು. ನಮಗೆ ಅವತ್ತಿನ ದಿನ ಒಂದು 50 ಪೈಸೆ, 1 ರೂಪಾಯಿ ದೊಡ್ಡ ಹಣ. ಅದರಲ್ಲೇ ಜೀವನ ನಡೆಸುವಷ್ಟು ಇದಿತ್ತು. ಸೊ ಹಾಗೇನೆ ಹೋಗ್ತಾ ಒಂದು ಸ್ಟೇಜಿಗೆ ಬರೋಕ್ಕೆ ಇಟ್ ವಿಲ್ ಟೇಕ್ ಎ ಮೋರ್ ಟೈಮ್. ಆದರೆ ಅದು ಅಷ್ಟು ಸುಲಭದ ಒಂದು ಹಾದಿ ಆಗಿದ್ದಿಲ್ಲ. ಸೊ ಅವೆಲ್ಲ ಮುಗಿಯೋಕ್ಕೆ ಕಡಿಮೆ ಅಂದರೆ ನನ್ನ ಜೀವನದಲ್ಲಿ ಕಡಿಮೆ ಅಂದರೆ 30 ವರ್ಷ ಆಯಿತು. ಆ ಬಡತನವನ್ನು ಕಂಡವ್ರಿಗೆ ಈ ಶ್ರೀಮಂತಿಕೆ ಹೆಂಗೆ ಅನ್ನಿಸ್ತಿದೆ ಸರ್? ನಾನು ಇವತ್ತಿಗೂ ನನ್ನ ಹತ್ರ 4 ಕಾರ್ ಇದ್ರು ನಾನು 4 ಕಾರ್ನಲ್ಲಿ ಓಡಾಡಲ್ಲ. ನನಗೆ ಊರಿಗೆ ಹೋಗುವಾಗ ಮಾತ್ರ ಸೇಫ್ಟಿಗೆ ಕಾರ್ ತೊಗೊಂಡೋಗ್ತೀನಿ. ಅದು ಬಿಟ್ಟರೆ ಇವತ್ತಿಗೂ ಆರಾಮ್ಸೆ ಮೆಟ್ರೋದಲ್ಲಿ ಹೋಗ್ತೀನಿ. ಶ್ರೀಮಂತಿಕೆ ನಂಗೆ ಸಿನಿಮಾ ಇಂಡಸ್ಟ್ರಿಯಿಂದ ಬಂದಿಲ್ಲ ಮೇಡಮ್. ಸಿನಿಮಾ ಇಂಡಸ್ಟ್ರಿಗೆ ನನ್ನಿಂದ ಒಂದಿಷ್ಟು
ಹೋಗಿದೆ. ಇವತ್ತಿನ ದಿನ ಅವೆಲ್ಲ ಇದ್ದಿತ್ತು ಅಂದರೆ ಐ ಥಿಂಕ್ ಅದೆಷ್ಟೆಷ್ಟೋ ಕೋಟಿಗಳು ಇರೋದೇನೋ. ಓಕೆ, ನನ್ನ ಬೇರೆ ಹಾರ್ಡ್ ವರ್ಕಿಂಗ್ನಲ್ಲಿ ಬಂದಿರೋದು. ಅಲ್ಲೂ ಸಹ ಅತ್ಯಂತ ಶಿಸ್ತುಬದ್ಧವಾಗಿ ಕೆಲಸ ಮಾಡೋರು. ನಾವೇನು ಇವತ್ತಿನ ದಿನ ಇದೆ 100 ರೂಪಾಯಿದು ಇದು 1000 ರೂಪಾಯಿ ಕೊಟ್ಬಿಡ್ತಾರೆ ಅಂತ ಮಾಡಲ್ಲ. 100 ರೂಪಾಯಿ ಇರೋದು ನನಗೆ 110 ರೂಪಾಯಿ ಬರಲಿ ಸಾಕು. ಓಕೆ, ಮೂಲತಃ ಎಲ್ಲಿಯವರು ಸರ್ ನೀವು? ನನ್ನ ಅಜ್ಜನ ಕಡೆಯವರು ಉಡುಪಿ. ಸೊ ಆ ನಂತರ ಬಂದು ಇವಾಗ ಮೈಸೂರು ಡಿಸ್ಟಿಕ್ ಮೊದಲಿತ್ತು, ಇವಾಗ ಚಾಮರಾಜನಗರ ಡಿಸ್ಟಿಕ್ ಆಗಿದೆ. ಬಿಳಿಗಿರಿ ರಂಗನ ಬೆಟ್ಟ ಅಂತ, ಅದು ವೈಲ್ಡ್ ಲೈಫ್ ಇದು. ಸೊ ಇವತ್ತಿಗೂ ಸಹ ಅಲ್ಲೇ ನಮ್ಮ ಇಡೀ ಕುಟುಂಬದ ಒಂದು ಹೇಳಕ್ಕಾಗಲ್ಲ ಕೊನೆ ತಲೆಮಾರು ಅಂತ ಹೇಳಬೇಕು, ಅಲ್ಲೇ ಇದ್ದಾರೆ. ಅಲ್ಲೇ ಒಂದು ಕಷ್ಟ ಅಂತ ಹೇಳಿದ್ರಲ್ಲ, ಕಷ್ಟ ನಾನಾಗಿ ತಗೊಂಡಿದ್ದು. ನಮ್ಮ ಮನೆಯಲ್ಲಿ ಅವತ್ತಿಗೂ ಸಹ ನಮ್ಮದೇ ಆದ ಲ್ಯಾಂಡ್ ಇದೆ. ಓಕೆ, ಅವತ್ತಿಗೂ ಇದೆ, ಇವತ್ತಿಗೂ ಇದೆ. ಅದು ಇವತ್ತಿಗೆ ಇನ್ನೂ ಸ್ವಲ್ಪ ಹೆಚ್ಚಾಗಿದೆ. ಸೊ ನಾವೇನಂದ್ರೆ ನಾವು ಹೊರಗಡೆ ಬಂದ್ವಲ್ವ, ನಾವು ನಮ್ಮ ಅಪ್ಪ ಅಮ್ಮಗೆ ಹೊರೆ ಆಗಬಾರ್ದು. ಇವತ್ತಿದ್ದಷ್ಟಿದ್ದಿಲ್ಲ. ನಮ್ಮ ಅಪ್ಪನೂ ಸಹ ಅವತ್ತಿನ ದಿನ ಒಂದು ಇದಾದ್ಮೇಲೆ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರು. ಅವತ್ತಿನ ದಿನದ ಒಂದು ಪರಿಸ್ಥಿತಿಯಲ್ಲಿ ಪಾಪ ಅವರೇ ಮಕ್ಕಳ ಇನ್ನೂ ನಾನಲ್ಲದೆ ಇನ್ನೂ 2 ಮಕ್ಕಳಿದ್ರು. ಇದು ಗೊತ್ತಲ್ವಾ. ಹಾಗಾಗಿ ಬೇಡ, ನಮಗೆ ನಾವೇ ಇಲ್ಲಿ ಮುಂದೆ ಬರಬೇಕು ಅನ್ನೋ ಒಂದು ಇದಕ್ಕೆ ನಾವೇ ಹಠ ತೊಟ್ಕೊಂಡು ಬಂದಿದ್ದು ಇಲ್ಲಿಗೆ. ಸೊ ಹಾಗಿದ್ದಿದ್ರೆ ಹಠದ ಜೊತೆಗೆ ಇವೆಲ್ಲವೂ ಸಹ ಒಂದು ಲೈಫ್ ಸ್ಟೈಲ್ ಅಷ್ಟೇನೆ, ಹೀಗಿದೆ. ನೀವಾಗ್ಲೇ ಹೇಳಿದ್ರಿ, ನಾನು ಫಸ್ಟ್ ಇಯರ್ PUC ಅಲ್ಲಿರ್ತಾ ಒಬ್ರು ಮನೇಲಿ ಇದ್ವಿ ಅಂತ ಹೇಳಿ. ಆಗ ಆ ಕೆಲಸಗಳನ್ನ ಮಾಡ್ಬೇಕಾದ್ರೆ ನಿಮ್ನ ಕುಗ್ಗಿಸುವಂತಹ ಕೆಲಸ ಆಗಿರ್ಲಿಲ್ವಾ? ನೀವು ಕುಗ್ಗುವಂತಹ ಕೆಲಸ? ಇಲ್ಲ, ಕುಗ್ಗುದೇನಿದೆ, ಇದು ನಾನು ಒಬ್ಬರೇ ಮಾಡೋದಲ್ವಲ್ಲ. ಇವಾಗ ಇವತ್ತಿನ ದಿನ ವಾಷಿಂಗ್ ಮಿಷಿನ್ ಅದು ಇದು ಇದೆ, ಅವಾಗೆಲ್ಲ ಕಡಿಮೆ ಇತ್ತು ಅದು. ಓಕೆ, ಬಟ್ಟೆ ಒಗೆಯೋರಲ್ವಾ, ಕೆಲಸ ಮಾಡೋರು ಅಂದಮೇಲೆ ಬಟ್ಟೆ ಒಗಿಬೇಕಾಗಿತ್ತಲ್ವಾ. ನನ್ನಂಗೆನೆ ಆ ಕೆಲಸ ಮಾಡೋರು ಇನ್ನೊಬ್ರು ಬಟ್ಟೆ ಒಗಿತಾ ಇದ್ರು ತಾನೆ. ನನ್ನ ರೀತಿನಲ್ಲೇ ಯಾರೋ ಇನ್ನೊಬ್ರು ಕ್ಲೀನ್ ಮಾಡೋರಲ್ವಾ ಮನೇನ. ನನ್ನ ರೀತಿನೇ ಇನ್ನೊಬ್ರು ಇನ್ನೊಂದು ಬಟ್ಟೆ ಒಗಿದು ಮತ್ತೊಂದು ಎಲ್ಲರೂ ಮಾಡೋರಲ್ಲ, ಪಾತ್ರೆ ತೊಳೆಯೋರಲ್ವಾ. ಅದು ನಾನು ಒಬ್ಬನೇ ಮಾಡ್ತಾ ಇದ್ದಿಲ್ವಲ್ಲ. ಇದು ಸಾಮಾನ್ಯ. ಇದು ಇವಾಗ ಎಲ್ಲ ಮುಂದ್ಗಡೆ ಎಲ್ಲ ಕ್ಲೀನಿಂಗ್ ಮಾಡಬೇಕಾಗಿತ್ತು. ಇದು ನನ್ನ ವರ್ಕ್ ಅಷ್ಟೇನೆ. ಮಾರ್ನಿಂಗ್ ಶುರುವಾಯಿತು ಅಂದರೆ ಅಲ್ಲೂ ನನ್ನ ಈವ್ನಿಂಗ್ ಕಾಲೇಜ್ ಹೋಗ್ತಾ ಇದ್ದಿದ್ದು. ಈವ್ನಿಂಗ್ ಕಾಲೇಜ್ ಅಂದರೆ ಗೊತ್ತಲ್ಲ, 6 ಗಂಟೆ ಪ್ಲಸ್ಗೆ. ಅಲ್ಲಿವರೆಗೂ ಸಹ ನಾನು ಕೆಲಸನೇ ಮಾಡ್ತಾ ಇದ್ದಿದ್ದು. ಅವ್ರು ಏನು ಹೇಳೋರೋ ಅದನ್ನು ಮಾಡ್ತಾ ಇದ್ದೆ. ನನಗೆ ಏನು ಅಂತ ಅನಿಸಿದ್ದಿಲ್ಲ, ಮೈಂಡ್ ಸೆಟ್ ಅಷ್ಟೇ. ಸೊ ಈ ಒಂದು ಟೈಮ್ನಲ್ಲಿ ಇಲ್ಲಿ ಮಾಡಬೇಕು, ನೆಕ್ಸ್ಟು ನಾನೇ ಹೊರಗಡೆ ಹೋಗಬೇಕು. ನೆಕ್ಸ್ಟು 1 ಇಯರ್ ಅಲ್ಲಿದ್ದು, ನೆಕ್ಸ್ಟ್ ಇಯರ್ಗೆ ಹೊರಗಡೆ ಹೋಗಬೇಕು ಅಂತ. ನೆಕ್ಸ್ಟ್ ಇಯರ್ ಹೊರಗಡೆ ಬಂದು ಅದೇ ಈವ್ನಿಂಗ್ ಕಾಲೇಜಿನಲ್ಲಿ ಓದ್ಬಿಟ್ಟು ನಾನು ವರ್ಕಿಗೆ ಸೇರಿದೆ. ಅವತ್ತಿನ ದಿನ ನನ್ನ ಸಂಬಳ ತಿಂಗಳಿಗೆ 150 ರೂಪಾಯಿ. ಓಕೆ, 150 ರೂಪಾಯಿ ಸಂಬಳ. ಇವತ್ತಿಗೂ ಸಹ ನನ್ನ ಸಿನಿಮಾದಲ್ಲಿ ಗುರುಗಳು ಅಂತ ಹಾಕ್ತೀವಿ, ಮುನಿರಂಗೇಗೌಡರು ಅಂತ. ನಾನು ಭಾವನೆ ಹೆಸರನ್ನು ಹಾಕ್ತೀನಿ ನಾನು. ಯಾಕೆಂದರೆ ಅವರು ನಮಗೆ ಇಲ್ಲಿ ಜೀವನವನ್ನು ಕಲಿಸ್ಕೊಟ್ಟರು. ಅಪ್ಪ ಅಮ್ಮ ಎಷ್ಟು ಕಲಿಸ್ಕೊಟ್ರು ಹಾಗೇ ಕಲಿಸ್ಕೊಟ್ಟರು. 150 ರೂಪಾಯಿ ಅಷ್ಟೇ ಸಂಬಳ. 150 ರೂಪಾಯಿ ನಾನು ಇಡೀ ಜೀವನ ನಡೆಸ್ಕೊಂಡು ಏನು ನಾವೊಂದು ಸ್ವಲ್ಪ ಜನ ಒಟ್ಟಿಗೆ ಇದ್ವಿ ನಾವು ರೂಮ್ನಲ್ಲಿ. ಆರಾಮ್ಸೆ ಇರ್ತಾ ಇದ್ವಿ, ಕಾಲೇಜಿಗೆ ಹೋಗ್ಕೊಂಡು ಕೆಲಸ ಮಾಡ್ಕೊಂಡು. ಅಲ್ಲಿ ಆದಮೇಲೆ ಅದು ಒಂದು ಪೀರಿಯಡ್ ಅಲ್ಲಿ ವರ್ಕ್ ಕಲ್ತಾದ್ಮೇಲೆ ಹೇಗೆ ನಾನೇ ಶುರು ಮಾಡೋಣ ಅಂತ ಬೇಸ್ ಶುರು ಮಾಡಿದ್ವಿ. ಅದು ಬೇಸ್ ಆದಮೇಲೆ ತಗೊಳ್ತು ಒಂದು ಹತ್ರ ಒಂದು ಲೆವೆಲಿಗೆ ಬರೋಕ್ಕೆ ಒಂದು 18ರಿಂದ 20 ವರ್ಷ ತಗೊಳ್ತು. 2003 ನಲ್ಲಿ ಒಂದು ಬ್ರೇಕ್ ಸಿಕ್ತು ನನ್ನ ಬಿಸ್ನೆಸ್ನಲ್ಲಿ. ಇಟ್ಸ್ ಎ ಹಾರ್ಡ್ ವರ್ಕ್. ನಾನು ಹೇಳ್ತೀನಲ್ಲ, ನನಗೆ ಹಾರ್ಡ್ ವರ್ಕ್ ಇಲ್ಲದೆ ನಾನು ಯಾವುದೇ ಒಂದನ್ನು ಏನೂ ಸಿಕ್ಕಿಲ್ಲ. 2005ರಲ್ಲಿ ಕಾರ್ ತೊಗೊಂಡೆ, 2007ರಲ್ಲಿ ಮನೆ ತೊಗೊಂಡೆ, ನಂತರದಲ್ಲಿ 2013ರಲ್ಲಿ ಒಂದಿಷ್ಟು ಜಮೀನು ಮಾಡಿದೆ. ಆಮೇಲಿಂದ ತಿರ್ಗಾನು ಸಹ ಬೆಂಗಳೂರಿನಲ್ಲೇ ಇನ್ನೊಂದು ಮನೆ ಮಾಡಿದೆ, ಇನ್ನೂ ಒಂದು ಮನೆ ಮಾಡಿದೆ. ಸೊ ಅಂದರೆ ಇಲ್ಲೆಲ್ಲ ಏನೋ ದೊಡ್ಡದಾಗಿ ಏನು ಅಂತಲ್ಲ, ನನ್ನ ಒಂದು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು, ಜೊತೆಗೆ ಒಂದಿಷ್ಟು
ಸೋಷಿಯಲ್ ವರ್ಕ್ಗಳು ಅದನ್ನು ಮಾಡ್ಕೊಂಡು ಬಂದೆ. ಸಿನಿಮಾಗೆ ಬಂದಾದಮೇಲೆ ಆಲ್ರೆಡಿ ಬೇರೆ ಇಂಟರ್ವ್ಯೂನಲ್ಲೂ ಹೇಳಿದ್ದೆ, ಒಂದಿಷ್ಟು ನಾನು ಮಾಡಿದ್ದೆ ಏನು ಮಾಡ್ಕೊಂಡಿದ್ನಲ್ಲ ಅದು ಕಳ್ಕೊಂಡೆ ಅಂತ. ನನಗೇನು ಅದರಿಂದ ಬೇಜಾರಾಗ್ತಿಲ್ಲ, ನನ್ನಂಗೆ ಬೇರೆ ಯಾರು ಕಳ್ಕೊಳ್ಬಾರ್ದು ಅಂತ ಹೇಳೋದಷ್ಟೇ. ನನಗೂ ಇವತ್ತಿನ ದಿನ ನಾನು ಹೇಳಿದ್ದೆ, ಹಳೆ ಇಂಟರ್ವ್ಯೂನಲ್ಲೂ ಹೇಳಿದ್ದೆ, ನಾನೇನು ಜಮೀನು ಮಾಡಿದ್ದೆ ಆ ಜಮೀನು ಹೋಯಿತು ನನಗೆ ಬಿಕಾಸ್ ಆಫ್ ಸಿನಿಮಾ ಇಂಡಸ್ಟ್ರಿ. ನಾನು ಏನು ಒಂದು ಮನೆ ಇಲ್ಲೇ ಗಿರಿನಗರಲ್ಲಿ ಮಾಡಿದ್ದೆ 3 floor ಬಿಲ್ಡಿಂಗ್, ಅದು ಹೋಯಿತು ಓನ್ಲಿ ಫಾರ್ ಸಿನಿಮಾ ಇಂಡಸ್ಟ್ರಿ. ನನಗೆ ತಡ್ಕೊಳ್ಳೋ ಒಂದು ತಾಕತ್ತಿತ್ತು, ನಾನು ತಡ್ಕೊಂಡೆ. ಏನೂ ಇಲ್ಲದೆ ಇರೋರು ಇಲ್ಲಿ ನಿರ್ಮಾಪಕರಾಗಿ ಬಂದರೆ ಅವ್ರ ಕತೆ ಏನು ಅನ್ನೋದಕ್ಕೆ ನಾನು ಇಷ್ಟೊಂದು ನಿರ್ಮಾಪಕರ ಪರವಾಗಿ ಮಾತನಾಡ್ತಿದ್ದೇನೆ ಹೊರತು ನನಗೆ ಇವತ್ತಿಗೂ ಸಹ ಬೈ ಗಾಡ್ ಗ್ರೇಸ್ ನನಗೆ ಯಾವುದೇ ರೀತಿಯ ಒಂದು ತೊಂದರೆನೇ ಇಲ್ಲ. ನಾನು ಇವತ್ತಿಗೂ ನಾನು ನೇರವಾಗಿ ನಮಗೆ ಹೇಳ್ತೀನಿ, ನಾನು 40 ಲಕ್ಷ ರೂಪಾಯಿ IT ಕಟ್ತೀನಿ. ಓಕೆ, ನನಗೇನು ತೊಂದರೆ ಇಲ್ಲ. ನಾನು ಇಲ್ಲಿಗೆ ಬರೋರು ಎಜುಕೇಟೆಡ್ ಆಗಿ ಬನ್ನಿ ಅನ್ನೋದಕ್ಕೆ ಮಾತ್ರ ನಾನು ಇಷ್ಟು ಮಾತಾಡ್ತಾ ಇರೋದು. ನಾನು ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಯಾವುದೇ ಇಂಟರ್ವ್ಯೂನಲ್ಲಿರ್ಬೋದು ಅಷ್ಟೇ. ಎಸ್ ಸರ್, ನೀವು ಈಗಾಗಲೇ ಹೇಳಿದ್ರಿ ಎಷ್ಟೋ ಜನ ನಿರ್ಮಾಪಕರು ಮನೆ ಮಠನ ಅಡ ಇಟ್ಟಿದ್ದಾರೆ, ತಮ್ಮ ಹೊಲಗಳನ್ನ ಮಾರಿದ್ದಾರೆ, ಎಷ್ಟೋ ಸಾಲಗಳನ್ನ ತಲೆ ಮೇಲೆ ಹೇಳ್ಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಸಿನಿಮಾ ಮಾಡಬೇಕು ಅನ್ನೋ ಹುಚ್ಚಿರುತ್ತಲ್ಲ, ಒಂದಷ್ಟು ಜನಕ್ಕೆ ಹುಚ್ಚಿರುತ್ತೆ. ಸೊ ಏನು ಹೇಳ್ತೀರಾ ಅಂತವ್ರಿಗೆ? ಅಲ್ಲ, ಹುಚ್ಚು ನಿರ್ಮಾಪಕರಿಗಿರಬೇಕು, ನಿರ್ದೇಶಕರಿಗಿರಬೇಕು ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ನೋಡಿ, ಕಲಾವಿದರು ಅಂತ ಹೋದಾಗ ನನಗೂ ಸಹ ಇಲ್ಲಿರೋ ಎಕ್ಸ್ಪೀರಿಯನ್ಸ್ನಲ್ಲಿ ನನ್ನ ಹತ್ರ ಒಂದು ಒಳ್ಳೆ ಕತೆ ಇತ್ತು ಅಥವಾ ಓಕೆ ಅಂದರು ಬಂದ್ಬಿಟ್ಟು ಮಾಡಿಬಿಟ್ಟು ಹೋಗ್ತಾರೆ. ವಾಟ್ ಎವರ್ ದೇ ವಿಲ್ ಟೇಕ್ ದೇರ್ ಪೇಮೆಂಟ್. ಆಬ್ವಿಯಸ್ಲಿ ಅವ್ರಿಗೆ ಆ ಸಿನಿಮಾ ಓಡ್ತೋ ಇಲ್ವೋ ಇವತ್ತಿನ ದಿನ ಕಲಾವಿದರಿಗೆ ಯಾರಿಗೇನೂ ಗೊತ್ತಿರಲಿಲ್ಲ. ಅವ್ರಿಗೆ ಫಸ್ಟ್ ಆಫ್ ಆಲ್ ಆ ಸಿನಿಮಾ ರಿಲೀಸ್ ಆಗಿದೆಯಾ ಅನ್ನೋದೇ ಗೊತ್ತಿರಲ್ಲ. ನಂದು ಡೈರೆಕ್ಟ್ ಕಂಪ್ಲೇಂಟು ಇವತ್ತಿನ ದಿನ ಕಲಾವಿದ್ರ ಬಗ್ಗೆ. ಅದು ತುಂಬ ಕಡೆ ಹೇಳಿದ್ದೀನಿ. ಯಾಕೆಂದರೆ ಎಲ್ಲೋ ಒಂದು ಕಡೆ ಅವರು ನಿರ್ಮಾಪಕರಿಗಿಂತ ಚೆನ್ನಾಗಿದ್ದಾರೆ. ನಾನು ಹೇಳ್ತಾ ಇದ್ದೀನಲ್ಲ, ಇದು ಕಲಾವಿದರಿಗೆ ಹೇಳ್ತಿರೋದು. ನೀವು ಒಂದಿನಕ್ಕೆ 50,000 ರೂಪಾಯಿ ಪೇಮೆಂಟ್ ತೊಗೊಂಡಿದ್ದೀರ, ಇಡೀ ಸಿನಿಮಾಯಿಂದ 50,000 ರೂಪಾಯಿ ಒಬ್ಬ ಪ್ರೊಡ್ಯೂಸರಿಗೆ ಬಂದಿಲ್ಲ. ಓಕೆ, ಈ ಒಂದು ಇದರಲ್ಲಿ ಇಲ್ಲಿ ನಿರ್ಮಾಪಕರು ಅಂತ ಏನು ಬರ್ತಾ ಇದ್ದಾರಲ್ಲ ಮೇಡಮ್, ಅವ್ರಿಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ, ಝೀರೋ ಎಕ್ಸ್ಪೀರಿಯನ್ಸ್ ಕೊಡಲೇಬಾರ್ದು ಅನ್ನೋದು ಇರುತ್ತೆ ಅವರಿಗೆ. ಯಾಕೆ ಗೊತ್ತಾ, ಎಕ್ಸ್ಪೀರಿಯನ್ಸ್ ಕೊಟ್ಬಿಟ್ರೆ ಇವಾಗ ನಾನು ಮಾತಾಡ್ತಿದ್ದೀನಲ್ಲ, ಇಷ್ಟೆಲ್ಲ ಹೋಗ್ಬಿಟ್ಟು ನೀವೇ ಒಬ್ಬ ಪ್ರೊಡ್ಯೂಸರ್ ಅಂತ ಇಟ್ಕೊಳ್ಳಿ ಮೇಡಮ್, ಇಷ್ಟೆಲ್ಲ ಕಷ್ಟ ಇದೆ, ಬನ್ನಿ ಮೇಡಮ್ ಒಂದು 5 ಕೋಟಿ ಹಾಕಿದರೆ ಆಗ್ತೀರಾ? ಏನೋ ನೀವು ಹೀರೋ ಆಗಬೇಕೋ ಹೀರೋಯಿನ್ ಆಗಬೇಕೋ ಇನ್ನೊಂದು, ಅದು ಬೇರೆ. ಇಲ್ಲಿ ತುಂಬ ಕ್ಯಾಟಗರಿಗಳಿದ್ದಾವೆ. ನಾನು ಮಾತಾಡ್ತಿರೋದು ಒಬ್ಬ ನಿರ್ಮಾಪಕ ಒಂದು ಸಿನಿಮಾ ನಿರ್ಮಾಣ ಈ ದಿನದಲ್ಲಿ ಮಾಡಿದ್ರೆ ಹೇಗಿದೆ, ಏನು ಪರಿಸ್ಥಿತಿ ಇದೆ ಅನ್ನೋದು. ಸೊ ಹೀಗಾಗಿ ಏನಾಗಿದೆ, ಇಲ್ಲಿ ಅವರಿಗೆ ಏನನ್ನು ಹೇಳ್ಕೊಡೋರು ಇಲ್ಲ. ಹೀಗಿದೆ ಪರಿಸ್ಥಿತಿ, ಸಿನಿಮಾ ಆದರೆ ಹಿಂಗಾಗತ್ತೆ ಅಂತ ಹೇಳ್ಕೊಡೋಕ್ಕೆ ನಮ್ಮಲ್ಲೂ ಇಲ್ಲ. ನಾನು ಇದನ್ನೇ ಮಾತಾಡಿ ನಮ್ಮ ಸಂಘ ಸಂಸ್ಥೆನಲ್ಲೂ ಸಹ ಏನ್ರಿ ನಾಗೇಶ್ ನೀವು ಎಲ್ಲವಾಗೂ ಬರೀ ಡೆವಲಪ್ಮೆಂಟು ಪ್ರೊಡ್ಯೂಸರು ಅಂತಲೇ ಹೇಳ್ತೀರಾ ಅಂತ ಕೆಲವರು ಹೇಳ್ತಾರೆ. ಹೌದು, ಅಯ್ಯೋ ಪಾಪ ಅನ್ಸುತ್ತೆ ಮೇಡಮ್. ಇವಾಗ ನೋಡಿ, ನಾನು ಹೇಳಿದ್ನಲ್ಲ, ಯಾಕೆ ನೀವು ಕೇಳಿದ್ದಕ್ಕೆ ನಾನು ನೇರವಾಗಿ ಹೇಳಿದೆ ಮೇಡಮ್, ದಿಸ್ ಈಸ್ ಮೈ ಜರ್ನಿ. ನನ್ನ ಜರ್ನಿ ಈ ರೀತಿ ಒಂದು ಕಷ್ಟದಲ್ಲಿ ಬಂದಿರೋದ್ರಿಂದ, ಒಂದೊಂದು ಪೈಸೆಗೂ ಲೆಕ್ಕ ಇರೋದ್ರಿಂದ ನಾನು ಲೆಕ್ಕ ಇಟ್ಕೊಂಡ್ಬಿಟ್ಟು ನಾನೇನು ತೊಗೊಂಡೋಗ್ಬೇಕು ಅಂತ ಹೇಳ್ತಾ ಇಲ್ಲ, ಅದು ಬೇರೆ. ಅದು ನಂದು ಸೋಷಿಯಲ್ ಕಾಸ್ಟ್ ಬೇಜಾನ್ ನಾನು ಮಾಡ್ತೀನಿ, ನಾನು ಅದನ್ನೆಲ್ಲ ಹೇಳ್ಕೊಳ್ಬೇಕಾಗಿಲ್ಲ. ಆದರೆ ಕೊನೆಯಲ್ಲಿ ಬರೀ ಒಂದು ಹಾರ್ಡ್ ಡಿಸ್ಕ್ ಕುಡಿದ್ಬಿಡುತ್ತಲ್ಲ, ಅಲ್ಲೆಲ್ಲೋ ಅವನಿಗೆ 3 ಕೋಟಿ ಲಾಸು, 4 ಕೋಟಿ ಲಾಸು, ಆ ಸಿನಿಮಾನ ಕೇಳೋರಿಲ್ಲ. ಆಗ್ತಾ ಇದೆ, ಪ್ರತಿದಿನ ಆಗ್ತಾ ಇದೆ. 25 ಲಕ್ಷದಲ್ಲಿ ಸಿನಿಮಾ ಶುರು ಮಾಡ್ತೀವಿ ಅಂದ್ಬಿಟ್ಟು 2 ಕೋಟಿಗೆ ತೊಗೊಂಡೋಗ್ತಾರಲ್ಲ ಒಬ್ಬ ಪ್ರೊಡ್ಯೂಸರ್ ಸಿಕ್ಕಿದ ಅಂದರೆ ತಪ್ಪಲ್ವನು?